ವೇದಿಕೆ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಸ್ಥಾಪಿತವಾದಂತ ಈ ಒಂದು ವೇದಿಕೆ, ಇದರಲ್ಲಿ ಪ್ರತಿಭಾನಾದ 2026 ಆ ಒಂದು ಕಾರ್ಯಕ್ರಮದಲ್ಲಿ ಎಲೆಮರೆಯ ಗಾಯಕರಿಗೊಂದು ವೇದಿಕೆ. ನಮ್ಮ ಸುತ್ತಮುತ್ತನೇ ಅದೆಷ್ಟೋ ಜನ ಗಾಯಕರಿದ್ದಾರೆ, ಅವ್ರಿಗೆ ವೇದಿಕೆ ಸಿಕ್ಕಿರೋದಿಲ್ಲ. ಅಂತಹ ಗಾಯಕರನ್ನ ನಾವೇನ್ ಮಾಡ್ತಾ ಇದ್ದೀವಿ, ಇವತ್ತು ನಿಮ್ಗೆಲ್ಲ ಪರಿಚಯ ಮಾಡಿಸ್ತಾ ಇದ್ದೇವೆ. ಸೋಷಿಯಲ್ ಮೀಡಿಯಾ ಮೂಲಕ ನಾವೊಂದು ಆಡ್ನ ಕೊಟ್ಟಿದ್ವಿ. 8 ರಿಂದ 80 ವರ್ಷದ ಒಳಗಿರುವಂತಹ ಎಲ್ಲ ಗಾಯಕರು ಸಹ ವಾಯ್ಸ್ನ ನಮಗೆ ಕಳಿಸ್ಬೇಕು ಅಂತ ಹೇಳಿ. ಅದರಲ್ಲಿ ಸುಮಾರು 90ಕ್ಕಿಂತ ಹೆಚ್ಚು ವಾಯ್ಸ್ಗಳು ನಮಗೆ ಬಂತು. ಅದರಲ್ಲಿ 35 ಉತ್ತಮ ಗಾಯಕರನ್ನ ನಾವು ನೇರವಾಗಿ ನಾವು ಆಡಿಷನ್ ಮಾಡಿದ್ವಿ ಇಲ್ಲೇ ವಿಜಯನಗರದಲ್ಲಿ. ಆ 35 ಜನರಲ್ಲಿ 17 ಜನರನ್ನ ನಾವು ಇವತ್ತು ಸ್ಪರ್ಧೆಗೆ ನಾವು ಕರೆದಿದ್ದೇವೆ. ಆ 17 ಜನರ ನಾವು ಗಾಯನವನ್ನ ನಾವು ಇವತ್ತು ಕೇಳ್ತಾ ಇದ್ದೇವೆ. ಆ 17 ಜನರಲ್ಲಿ ಇವತ್ತು 3 ಜನರನ್ನ ನಾವು ಆಯ್ಕೆ ಮಾಡಿ ಅವರಿಗೆ ಬಹುಮಾನವನ್ನ ಘೋಷಿಸ್ತಾ ಇದ್ದೇವೆ. ಆ 3 ಬಹುಮಾನವನ್ನ ಅದರಲ್ಲಿ ಮೇಲ್ ಸೆಕ್ಷನ್ 1, ಫಿಮೇಲ್ ಸೆಕ್ಷನ್ 1, ಕಿಡ್ಸ್ ಸೆಕ್ಷನ್ 1, ಹಾಗೆ 3 ಬಹುಮಾನಗಳನ್ನ 3 ಕ್ಯಾಟಗರಿಗೆ ನಾವು ಕೊಡ್ತಾ ಇದ್ದೇವೆ. ಇದೊಂದು ವಿಶೇಷ. ಇನ್ನೊಂದು ವಿಶೇಷ ಏನ್ ಹೇಳ್ಬೇಕು ಅಂತಂದ್ರೆ, ಇವತ್ತು ಸಾಮಾಜಿಕವಾಗಿ ಅತ್ಯುತ್ತಮ ಸಾಧನೆ ಮಾಡಿರುವಂತಹ ಒಬ್ಬ ವ್ಯಕ್ತಿ ಬಂದಿದ್ದಾರೆ. ಅವ್ರು ಯಾರು ನಮ್ಗಿನ್ನೂ ಗೊತ್ತಿಲ್ಲ. ಅದನ್ನ ಸಂತೋಷ್ ಕೋರಿ ಅವರೇ ಅದನ್ನ ನಮ್ಗೆ ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದಾರೆ. ಅವ್ರಿಗೆ ನಾವು ಗೌರವಿಸೋದು ನಮ್ಮ ವೇದಿಕೆಯ ಒಂದು ಆಶಯ. ಅವ್ರಿಗೆ ಗೌರವಿಸ್ತಾ ಇದ್ದೇವೆ. ಹಾಗೆ 3ನೇದು ಒಂದು ವಿಶೇಷವಾಗಿ ಆಡಿಯನ್ಸ್ ನಮ್ಮ ಜೊತೆಯಲ್ಲಿ ಹಾಡ್ತಿರಲ್ಲ. ಈಗಾಗಲೇ ನಿಮ್ಗೆ 2 ವಿಡಿಯೋನ ಕಳಿಸಿದೀವಿ, ಜಾಮಿಂಗ್ ಅಂತ ಹೇಳಿ. ಆ 2 ವಿಡಿಯೋನಲ್ಲಿ ನೀವು ನಮ್ಮ ಜೊತೆಯಲ್ಲಿ ಹಾಡೋದು, ಮತ್ತೆ ಬರೀ ಹಾಡೋ ಹಾಗಿಲ್ಲ, ಡ್ಯಾನ್ಸ್ ಮಾಡ್ಬೋದು, ಹಾಡಬಹುದು, ನಲಿಬಹುದು, ಅದು ನಿಮ್ಮ ಇಚ್ಛೆಗೆ ಒಳಪಟ್ಟಿದೆ. ಎಲ್ಲರೂ ಸಹ ನಾವಿವತ್ತು 4 ಅವರು ನಾವಿವತ್ತು ನಮ್ಮ ಜೊತೆಯಲ್ಲಿ ನೀವು, ನಿಮ್ಮ ಜೊತೆಯಲ್ಲಿ ನಾವು. ಓಕೆನಾ? ಒಂದು ವಿಶೇಷವಾದ ಕಾರ್ಯಕ್ರಮ, ಮೊಟ್ಟ ಮೊದಲ ಕಾರ್ಯಕ್ರಮ. ಸಣ್ಣ ಪುಟ್ಟ ತಪ್ಪುಗಳಾಗಿದ್ರೆ ಕ್ಷಮಿಸ್ಬೇಕು ಅಂತ ಕೇಳ್ಕೊಳ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡ್ತಾ ಇದ್ದೇವೆ. ಆಡಿಯನ್ಸ್ನ ಒಂದ್ಸಲ ಮಾತಾಡ್ಸ್ಕೊಂಡು ಬರೋಣವಾ? ಆಡಿಯನ್ಸ್, ಮೈಕೋ ಕನ್ನಡ ಬಳಗದಿಂದ ಅವರ ಸ್ಟೂಡೆಂಟ್ಸ್, ಫ್ರೆಂಡ್ಸ್, ಸಂತೋಷ್ ಕೋರಿ ಅವರ ಫ್ರೆಂಡ್ಸ್. ಓಕೆ, ಮತ್ತೆ ನಮ್ಮ ಪುನೀತ್ ಕಲಾ ವೇದಿಕೆಯ ಸ್ಪರ್ಧಿಗಳ ತಂದೆ ತಾಯಿಗಳು ಸಹ ಬಂದಿದ್ದೀರಲ್ಲ, ಎಲ್ಲರಿಗೂ ಸಹ ಸ್ವಾಗತವನ್ನ ಕೋರ್ತಾ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಿವಾರಕ ಗಣಪತಿಯನ್ನ ನೆನೆಸ್ಕೊಳ್ತಾ ನಮ್ಮ ಸ್ಪರ್ಧಿಗಳು ನಿಮ್ಮ ಮುಂದೆ ಗಣೇಶನನ್ನ ಕುರಿತು ಹಾಡ್ತಾ ಇದ್ದಾರೆ. ಸ್ಪರ್ಧಿಗಳು ವೇದಿಕೆ ಮೇಲೆ ಬರಬೇಕು. गणनायकाय गणदैवताय गणाध्यक्षाय
एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि ನಿಮಗೆ ಸಿಗ್ಲಿ, ಇನ್ನೊಂದಷ್ಟು ವೇದಿಕೆಗಳಿಗೆ ಅವಕಾಶವನ್ನ ಕಲ್ಪಿಸ್ಲಿ ಅಂತ ನಾವು ನಿಮ್ಗೆ ಹಾರೈಸ್ತೀವಿ. ಥ್ಯಾಂಕ್ ಯು ಸುಗುಣ. ಅಪ್ಪ ಅಮ್ಮ ಇದ್ದೀರಲ್ಲ? ಸುಗುಣ ಅಪ್ಪ ಅಮ್ಮ, ಥ್ಯಾಂಕ್ ಯು ಲತಾ, ಇವ್ರನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂತೋಷ್ ಕೋರಿ. ಏನೋ ಒಂದು ಹುಚ್ಚತನದಲ್ಲಿ ಕಾರ್ಯಕ್ರಮ ಶುರು ಮಾಡಿದ್ದೀವಿ. ತುಂಬ ಚೆನ್ನಾಗಿ ನಡೀತಾ ಇದೆ. ಡೆಫಿನೆಟ್ಲಿ ನಿಮ್ಮೆಲ್ಲರ ಸಪೋರ್ಟಿಂದ ಇವಾಗ ದೀಪ ಹಚ್ಚಿ ಶುರು ಮಾಡಿದ್ರೆ ಕೂತಿರೋರು ಎದ್ದೇಳಲೇಬೇಕು. ಅದೇ ನಮ್ಮ ಟಾರ್ಗೆಟ್. ಐ ಥಿಂಕ್ ನೀವು ಅದಕ್ಕೆ ಪ್ರಿಪೇರ್ ಆಗಿ ಬಂದಿದ್ದೀರ ಅನ್ಕೊಳ್ತೀನಿ. ಆದಷ್ಟು ಬೇಗ ಐ ಥಿಂಕ್ ನಮ್ಮ ಪುಟಾಣಿ ಮಕ್ಕಳು ರೆಡಿ ಆಗಿದ್ದಾರೆ. ದೀಪ ಹಚ್ಚಿ ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿ. ಐ ಥಿಂಕ್ ಮಕ್ಕಳು ಬೆಳಗಿದ್ರೆ ದೀಪ ಆರೋದೇ ಇಲ್ಲ ಅನ್ಕೊಳ್ತೀನಿ. ಓಕೆ. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿನುಡಿಯ ದೀಪ, ಒಲವೆತ್ತಿ ಕನ್ನಡದಲ್ಲಿ ಒಂದು ಹಾಡು ಮಾಡಿದ್ರು ಐ ಥಿಂಕ್ ಈ ದೀಪ ಹಚ್ಚೋದಕ್ಕೋಸ್ಕರನೇ. ಯಾವ್ದು ಗೊತ್ತಾ? ಗಾಳಿ ದೀಪದ ನರ್ತನ. ಇವತ್ತಿನ ಕಾರ್ಯಕ್ರಮದ ಉದ್ದೇಶ ಇನ್ನೊಂದಷ್ಟು ನಿಮ್ಮ ಮನಸ್ಸಿನಲ್ಲಿ ಏನೇನಿದೆ ಅದನ್ನೆಲ್ಲ ಹೇಳೋರಂತೆ ಬನ್ನಿ. ಕಾರ್ಯಕ್ರಮ ಪ್ರಾರಂಭ ಆಯ್ತು, ಇದಕ್ಕೆ ಏನು ಕಷ್ಟ ಸುಖ ಏನಾಯ್ತು, ಇನ್ ಮುಂದಕ್ಕೆ ಏನ್ ಮಾಡ್ತೀರಾ? ಆಲ್ರೆಡಿ ಮೇಡಮ್ ಹೇಳಿದ್ದಾರೆ. ಈ ಕಾರ್ಯಕ್ರಮ ಶುರುವಾಗಿದ್ದು ಸುಮ್ಮನೆ ಅನ್ಕೊಂಡಿದ್ದು ಈ ಥರದೊಂದು ಪ್ರಯತ್ನ ಮಾಡೋಣ ಅಂತ. ಹಂಗೆ ಒಬ್ಬೊಬ್ಬರೇ ಶುರು ಜಾಯ್ನ್ ಆದ್ರು. ಇವತ್ತು ಆಲ್ಮೋಸ್ಟ್ ನಾವು ಆಡಿಷನ್ ಮಾಡಿದ್ರೆ ನಮ್ಮನ್ನು ನಂಬಿ ಯಾರು ವಿಡಿಯೋ ಕಳಿಸ್ತಾರೆ ಅಂದ್ಕೊಂಡ್ವಿ. 100+ ವಿಡಿಯೋಸ್ ಬಂತು. ಮತ್ತೆ ನಾವು ಮೊನ್ನೆ ಒಂದು ರೀಸೆಂಟಾಗಿ ಮಾಡಿದಾಗ ಹತ್ತತ್ರ 1-2 ಡೇಸಲ್ಲಿ ನಮಗೆ ಮೋರ್ ದೆನ್ 1000 ವಿಡಿಯೋಸ್ ಬಂತು ಮಕ್ಕಳದು. ಅನಿಸ್ತು ಅವಾಗ ನಮ್ಮ ಕಡೆ ರೀಚ್ ಆಗ್ತಾ ಇದೀವಿ ಅಂತ. ಇವತ್ತಿನ ಉದ್ದೇಶ ಇಷ್ಟೇ. ನಾನು ಬಾತ್ರೂಮ್ ಸಿಂಗರ್, ಅವಾಗ ಹಾಡ್ತಾ ಇರ್ತೀನಿ. ಎಷ್ಟೋ ಸರಿ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿರೋ ಗಾಯಕರು ನೋಡಿದಾಗ ಅನಿಸ್ತಾ ಇದ್ದಿದ್ದು ನಾನು ಸ್ಟೇಜ್ ಮೇಲೆ ಹೋಗಿ ಹಾಡಬಲ್ಲೆ ಚಾನ್ಸ್ ಕೊಟ್ರೆ ಅಂತ. ಸುತ್ತಲೂ ನೋಡಿದಾಗಲೂ ಅನಿಸ್ತಾ ಇದ್ದಿದ್ದೇನು ಅಂತಂದ್ರೆ ನಂತರ ಎಷ್ಟೊಂದು ಜನ ಇದನ್ನೇ ಅನ್ಕೋತಾ ಇರ್ಬೋದಲ್ವಾ ಮನಸ್ಸಲ್ಲಿ ಅಂತ. ಅವಾಗ ಅಂತ ಅಂದ್ಕೊಂಡು ಶುರು ಮಾಡಿದ್ದು ಈ ಕಾರ್ಯಕ್ರಮ. ಅಂತ ಎಲೆಮರೆಯ ಗಾಯಕರನ್ನ ನಾವು ಆರಿಸಿ ಅವ್ರಿಗೊಂದು ವೇದಿಕೆ ಕೊಡಬೇಕು. ಇಲ್ಲಿಂದ ಏನಾದರೂ ಜಂಪ್ ಮಾಡಿದ್ರೆ ಅವ್ರು ನೆಕ್ಸ್ಟ್ ಬೇರೆ ಲೆವೆಲ್ಗೆ ಹೋಗ್ಬೇಕು ಅನ್ನೋದು ನಮ್ಮ ಕನಸು. ಒಂದಷ್ಟರಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ. ಸದ್ಯಕ್ಕೆ ನಾವು ರಿವೀಲ್ ಮಾಡೋಕ್ಕಾಗೋದಿಲ್ಲ. ದೊಡ್ಡ ವೇದಿಕೆಗೆ ಹೋಗಿದ್ದಾರೆ. ಐ ಥಿಂಕ್ ಇನ್ನೊಂದು 1-2 ವಾರದಲ್ಲಿ ಗೊತ್ತಾಗುತ್ತೆ. ಅದು ಅವಾಗ ರಿವೀಲ್ ಮಾಡ್ಬೋದು, ಇವಾಗ ಮಾಡೋದಕ್ಕೆ ಆಗೋದಿಲ್ಲ. ಅದು ಬಿಟ್ಟರೆ ನಮ್ಮಲ್ಲಿ ಅದ್ಭುತವಾದ ಗಾಯಕರಿದ್ದಾರೆ. ಐ ಥಿಂಕ್ ಇನ್ನು ನೀವು 3 to 4 hours ಏನು ಕಾರ್ಯಕ್ರಮ ನೋಡ್ತೀರಾ ಖಂಡಿತವಾಗ್ಲೂ ಅನ್ಸುತ್ತೆ ಓ ಮೈ ಗಾಡ್ ವಾಟ್ ಎ ಟ್ಯಾಲೆಂಟ್ ಅಂತ. ಇವರೆಲ್ಲರಿಗೂ ಎಲ್ಲೋ ಒಂದ್ ಕಡೆ ಸಕ್ಸಸ್ ಆದಾಗ ನನಗೆ ಈಸಿಯಾಗಿ ಆಟೋಗ್ರಾಫು ಮತ್ತೆ ಫೋಟೋಗ್ರಾಫ್ ಸಿಗುತ್ತೆ, ಬಿಕಾಸ್ ಇಲ್ಲಿಂದ ಹೋಗಿದಾರಲ್ಲ. ಸೊ ಅದೇ ನಮ್ಮ ಮೂಲ ಉದ್ದೇಶ ಇಷ್ಟೇ. ಇಲ್ಲಿಂದ ಎಲ್ಲೋ ಒಂದ್ ಕಡೆ ಒಳ್ಳೆ ವೇದಿಕೆ ಅವ್ರಿಗೆ ಸಿಗ್ಲಿ ಅನ್ನೋದೇ ನಮ್ಮ ಆಸೆ. ಥ್ಯಾಂಕ್ ಯು. ಇವತ್ತೊಂದು ಮಾನ್ಯತಾ ಅಂತ ಒಂದು ಮಗು ಹೇಳ್ತೀರಾ ಅದ್ರ ಬಗ್ಗೆ? ಇಲ್ಲ, ಓಕೆ. ಆ ಒಂದು ಮಾನ್ಯತಾ ಅಂತ ಒಂದು ಮಗು ಅತ್ಯಂತ ಅದ್ಭುತವಾಗಿ ಆಡ್ತಾ ಇತ್ತು. ಆ ಮಗು ಮತ್ತೊಂದು ವೇದಿಕೆಗೆ ಹೋಗಿದೆ. ಅದ್ರ ಬಗ್ಗೆ ಆ ನಂತರ ನಾವು ಇವತ್ತು ಹೇಳೋಣ. ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮದಲ್ಲಿ ಅದ್ರ ಬಗ್ಗೆ ನಾವು ಹೇಳ್ತೀವಿ. ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಮೊಟ್ಟ ಮೊದಲನೇ ಹಾಡು ರಂಗ ಅವರು. ಮಿಸ್ ರಂಗ ಮೊದಲನೇ ಹಾಡು ಇವಾಗ ಪ್ರಾರಂಭ ಮಾಡ್ತಾ ಇದ್ದೀರಾ? ಇಲ್ಲ, ಆಕ್ಚುಲಿ ಅವ್ರು ರೆಡಿ ಇಲ್ಲ. ಅವರೆಲ್ಲ ನನ್ಗೆ ಆಡೋಕೆ ಇಷ್ಟ ಇಲ್ಲ ಅಂತಿದ್ದಾರೆ.
ಯಾಕಂದ್ರೆ ತುಂಬಾ ಸೀರಿಯಸ್ ಆಗಿ ಕೂತಿದ್ದಾರೆ. ಓಕೆ, ಈಗ ಒಂದು ಟೀಮ್ ಮಾಡ್ತೀವಿ. ಈ ಟೀಮ್ಗೆ ಪ್ರೈಸಸ್ ಇರುತ್ತೆ. ಸಂತೋಷ್ ಸರ್, ಪ್ರೈಸ್ ಕೊಡ್ತಿರಲ್ಲ ಟೀಮ್ ನಲ್ಲಿ ಗೆದ್ದವ್ರಿಗೆ ಲಾಸ್ಟ್ ಅಲ್ಲಿ, ಪ್ರೋಗ್ರಾಮ್ ಎಂಡ್ ಅಲ್ಲಿ ಪ್ರೈಸ್ಗಳಿದೆ. ಸೊ ಈ ಕಡೆ ಟೀಮು ಸ್ವಲ್ಪ ಕಮ್ಮಿ ಆಗ್ಬಿಟ್ಟಿದೆ. ಸ್ವಲ್ಪ ಜನ ದಯವಿಟ್ಟು ಡಿಸ್ಟ್ರಿಬ್ಯೂಟ್ ಆದ್ರೆ ಒಂದು ಒಳ್ಳೆ ಫನ್ ಎಲಿಮೆಂಟ್ ಸಕ್ಕತ್ತಾಗಿದೆ. ಒಂದು ಆಟ ಆಡೋಣವಾ? ಬರೀ ಹಾಡ್ಬೇಕಾ ಆಟ ಬೇಕಾ ನೀವೇ ಡಿಸೈಡ್ ಮಾಡಿ. ಎಲ್ಲದಕ್ಕೂ ಒಂದೇ ತರ ವಾಲ್ಯೂಮ್ ಅಲ್ಲಿ ಬರ್ತಾ ಇದೆ. ದುಡ್ಡಂತೂ ಕೊಟ್ಟಾಗಿದೆ. ಬೇಗ ಒಂದು 7 ಗಂಟೆಗೂ ಮುಗಿಸ್ಬೋದು, ನಾವು 9ವರೆಗೂ ಮುಗಿಸ್ಬೋದು. ಸೊ ನೀವು ಡಿಸೈಡ್ ಮಾಡಿ. ಆಟ ಆಡಕ್ಕೆ ರೆಡಿ ಇದ್ರೆ 3, 2, 1 ಸಮ್ ಜೋಶ್ ತೋರಿಸ್ಲೇಬೇಕು, ಇಲ್ಲಾಂದ್ರೆ ಪ್ರೋಗ್ರಾಮ್ ಶುರು ಮಾಡಲ್ಲ. ಆಲ್ರೈಟ್, 3, 2, 1. ಅಲ್ಲಿ ಇಂಡೋರ್ ಅಲ್ಲಿ ನಾಟಕ ನಡೀತಾ ಇದೆ. ಅವರು ನಾಟಕ ಬಿಟ್ಟು ಇಲ್ಲಿಗೆ ಬರ್ಬೇಕು. ಜಗದೀಶ್ ಸರ್ ಹತ್ರ ಎಕ್ಸ್ಟ್ರಾ ಟಿಕೆಟ್ಸ್ ಇದೆ, ಕೊಟ್ಬಿಟ್ಟು ಕರ್ಕೊಳ್ಳೋಣ ಅಲ್ಲಿಂದ. ಓಕೆನಾ? ಇನ್ನೊಂದ್ಸಲಿ 3, 2, 1. ಓಕೆ, ಈ ಟೀಮ್ ಅಲ್ಲಿ ಕಮ್ಮಿ ಇದ್ದೀರಾ, ಪರವಾಗಿಲ್ಲ. ಸೊ ಒಂದು ರಾಘವೇಂದ್ರ ಸರ್ ಟ್ರ್ಯಾಕ್ ರೆಡಿನಾ? ಪ್ಲೇ ಮಾಡಿ. ಓಕೆ, ಮೂವ್ಮೆಂಟ್ ಮಾಡಬೇಕು. 3, 2, 1. ಕುಂತಿರೋ ಜಾಗದಲ್ಲಿ ಹಿಂಗೆ ನಿಂತ್ಕೊಳ್ಳಿ. ಕಮಾನ್, ಗೆಟ್ ಅಪ್ ಗೈಸ್. ಥ್ಯಾಂಕ್ ಯು ನಾಗು ಸರ್, ಥ್ಯಾಂಕ್ ಯು. ಮುಂದಿನ ಕಂಟೆಸ್ಟೆಂಟ್, ದ ಫಸ್ಟ್ ಸಿಂಗರ್ ಶಾರದಾ ದೇವಿನೇ ಅಲ್ವಾ ಸಂಗೀತಕ್ಕೆ ಬೇಕಾಗಿರೋದು. ಸೊ ಅವ್ರನ್ನ ನಮ್ಮ ವಿಮ್ಲಾ ಮೇಡಮ್ ಬರ್ಮಾಡ್ಕೊಳ್ತಾರೆ. ಫಸ್ಟ್ ಕಂಟೆಸ್ಟೆಂಟ್ ಶ್ರೀಯುತ ಪ್ರದೀಪ್ ಸರ್ ಫ್ರಮ್ ಕಾಸರಗೋಡ್. ನೋಡಿ, ಕಾಸರಗೋಡಿಂದ ಬಂದಿದ್ದಾರೆ. ಅವರ ಒಂದು ವಯಸ್ಸಿಗೆ ನಾವು ಜೋರ್ ಚಪ್ಪಾಳೆ ಮುಖಾಂತರ ಅವ್ರನ್ನ ವೇದಿಕೆಗೆ ಸ್ವಾಗತಿಸೋಣ. ಹ್ರೀಂ 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 ಚಾಪತುಷ್ಟೇ ಹೇಮರುಚಿ ಮುಕುಟೇ ವಲ್ಲಭೀ ಯಜ್ಞಹಸ್ತೆ ಮಾತರ್ ನಮಸ್ತೆ ದಹ ದಹ ಜಡತಾ ದೇಹಿ ಬುದ್ಧಿ ಪ್ರಶಾಂತ ವಿದ್ಯೆ ವೇದಾಂತ ವೇದ್ಯೆ ಪರಿಣತ ಪಠಿತೆ ಮೋಕ್ಷದೇ ಬುದ್ಧಿ ಮಾರ್ಗೇ ಮಾರ್ಗಾತೀತ ಸ್ವರೂಪೇ ಭವಮಮ ವರದಾ ಶಾರದೆ ಶುಕ್ರಹಾರೇ.
ವಂದನೆಗಳು. ಜೋರಾಗಿ ಪುನೀತ್ ಕಲಾವಿದರಿಗೆ ಪುನೀತ್ ಅವರ ಆಲ್ ಟೈಮ್ ತುಂಬಾ ಹಿಟ್ ಆಗಿರುವಂತಹ ಯೋಗರಾಜ್ ಭಟ್ ಅವರ ಒಂದು ಅದ್ಭುತವಾದ ಸಿನಿಮಾ ಇದೆ. ಯಾವ್ದದು? ಇಲ್ಲ ಗೂಗಲ್ ಮಾಡ್ತಾ ಇದ್ದೀರಾ? ಈ ಕಡೆ ಎಲ್ಲ ವಾಯ್ಸ್ ಇಲ್ಲ. ಪರಮಾತ್ಮ. ಓಕೆ, ಪರಮಾತ್ಮದಿಂದ ಕನಸಲ್ಲಿ ತುಂಬಾ ಕೆಟ್ಟಿರುವೆನೋ ನಿನ್ನನ್ನು ಕೇಳದೆ, ಅದರ ಫಿಮೇಲ್ ವರ್ಷನ್ ನ ಹಾಡಲಿಕ್ಕೆ ಬರ್ತಿದ್ದಾರೆ ಬ್ಯೂಟಿಫುಲ್ IT employee and the singer Manjushri onto the stage, guys. ಓಕೆ, ಶ್ರೇಯಸ್ ಅಂತ ನಿಮ್ಮ ಗೆಟಪ್ ನೋಡಿದ್ರೆ ಗೊತ್ತಾಗ್ಬೋದು. ಎಲ್ರೂ ಕೈ ಜೋಡಿಸ್ಬಿಟ್ಟು ಒಂದು ಜೋರಾಗಿ ಶಿವನಿಗೆ ಒಂದು ನಮಸ್ಕಾರ ಮಾಡ್ಬೋದಾ?
ಮಹಾಪ್ರಾಣ ಕೊಡೋನಲ್ವಾ ಅವನು? ಓಕೆ. प्राणदीपं शिवं बहुकाररूपं शिवं शिवं महासूर्यचन्द्राग्निनेत्रं पवित्रं महागाढतिमिरान्तकं सौरगात्रं महाकान्तिबीजं महादीर्घतेजं पवनी समेतं भजे मञ्जुनाथम्। ॐ नमः शङ्कराय च मयस्कराय च नमः शिवाय च शिवकराय च महाराय च महाप्राणदीपं शिवं शिवं भजे मञ्जुनाथं शिवं शिवमद्वैतभास्करम् अर्धनारीश्वरं चतुर्दधिसङ्गमं पञ्चभूतात्मकं षट्शत्रुनाशकं सप्तस्वरेश्वरम् अष्टसिद्धीश्वरं नवरसमनोहरं दशदिशासुरिवरम् एकादशोज्वलम् एकनाथेश्वरं प्रस्तुतिवशङ्करं प्रणतजनकीश्वरं दुर्जनभयङ्करं सज्जनशुभङ्करं बाणभवतारकं भव्यभवनायकं भाग्यायकं ईशं सुरेशं वशेशं परेशं नटेशं गौरीशं गणेशं भूतेशं महामधुरपञ्चाक्षरी मन्त्रमार्गं महाहर्षवर्षं प्रवर्षं सुशीशं नमो हराय च स्वरहराय च पुरहराय च रुद्राय च भद्राय च इन्द्राय च नित्याय च नित्याय च महाकालदीपं शिवं शिवं भजे मञ्जुनाथं शिवं शिवं डं 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 कालिनादनवदण्डवाडं परं तद्दिम्मिदकदिम्मिदिं दिम्मिदिमिदिं सङ्गीतसाहित्यसुमगमलभं परम् ओङ्कार लीकार सिङ्गार मन्त्रबीजाक्षरं मञ्जुनाथेश्वरं ऋग्वेदवाद्यं यजुर्वेदवेद्यं सामप्रगीतं मदर्पं प्रभातं पुराणेतिहासं प्रसिद्धं विशुद्धं प्रवच्चैकसूत्रं विबुद्धं सुसिद्धं नकारं मकारं सिकारं मकारं यकारं निराकारं महाकालकालं महानीलकण्ठं महानन्दनन्दं महाट्टाटहासं जटाधूतरङ्गैकगङ्गासुचित्रं ज्वलद्दुर्गनेत्रं सुमित्रं सुगोत्रं महाकाशवासं महाभानुलिङ्गं महामन्त्रिवर्णं सुवर्णं प्रवर्णं सौराष्ट्रसुन्दरं सौमनाथेश्वरं श्रीशैलमन्दिरं श्रीमल्लिकार्जुनं जैनिपुरमः काळीश्वरं वैद्यनाथेश्वरं महावीरेश्वरं अमरलिङ्गेश्वरं वामलिङ्गेश्वरं काशीविश्वेश्वरं वरं विश्वेश्वरं त्र्यम्बकाधीश्वरं नागलिङ्गेश्वरं श्रीकेदारलिङ्गेश्वरम् आदिलिङ्गात्मकं ज्योतिलिङ्गात्मकं वायुलिङ्गात्मकं आत्मलिङ्गात्मकम् अखिललिङ्गात्मकम् अग्निसोमात्मकम् अचेयम् अचिन्त्यम् अमोघम् अपूर्वम् अनन्तम् अखण्डम् अनादिमव्ययम् अचेयम् अचिन्त्यम् अमोघम् अपूर्वम् अनन्तम् अखण्डम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् धर्मस्थलक्षेत्रवरपरं ज्योतिम् नमः सोमाय च सौम्याय च भव्याय च भाग्याय च शान्ताय च शौर्याय च योगाय च भोगाय कालाय च कान्ताय च रम्याय च गम्याय च ईशाय च शीशाय च शर्वाय च सर्वाय च थैंक यू। ಶ್ರೇಯಸ್ ಎಲ್ಲಿಂದ ಬಂದಿರೋದು? ಮೈಸೂರು. ಯಾವ ಕ್ಲಾಸ್ ಇತ್ತ ನೀನು? ಏಯ್ತ್.
8 ಪಾಸ್ ಆಗಿ 9th 7 ಪಾಸ್ ಆಗಿ 7 ಪಾಸ್ ಆಗಿ 9. 7 ಪಾಸ್ ಆಗಿ 8. ಅಪ್ಪ ಅಮ್ಮ ಬಂದಿದಾರಾ? ಎಷ್ಟು ಬಂದಿದ್ದಾರೆ? ಸರ್ ಎಲ್ಲಿದ್ದೀರಿ? ಶ್ರೇಯಸ್ ಅಪ್ಪ ಅಮ್ಮ, ಥ್ಯಾಂಕ್ ಯು. ಇದು ಶ್ರೀ ಮಂಜುನಾಥ ಸಿನಿಮಾದ್ದು ಒನ್ ಅಂಡ್ ಓನ್ಲಿ ಮ್ಯೂಸಿಕ್ ಕಂಪೋಸರ್ ಹಂಸಲೇಖ ಅವ್ರದ್ದು. ಆಡಿಯನ್ಸ್ ಹೇಗಿತ್ತು ಹಾಡು? ನಮಗಂತೂ ದ್ವಾದಶ ಜ್ಯೋತಿರ್ಲಿಂಗಗಳ ಹೆಸರನ್ನ ಕೈಯಲ್ಲಿ ಯಾರಾದ್ರೂ ಬರ್ಕೊಟ್ರೆ ಅದು ಕಂಟಿನ್ಯೂಸ್ ಆಗಂತೂ ಓದೋದಕ್ಕೆ ಬರೋದಿಲ್ಲ. ಇಷ್ಟು ಪುಟ್ಟ ಹುಡುಗ ಹೇಳಿದಾನೆ ಆ ದ್ವಾದಶ ಜ್ಯೋತಿರ್ಲಿಂಗಗಳ ಹೆಸರು, ಜೊತೆಗೆ ಅಷ್ಟೋತ್ತರಗಳನ್ನು ಸಹ ಹೇಳ್ಬಿಟ್ಟ ಜೊತೆನಲ್ಲಿ. ಥ್ಯಾಂಕ್ ಯು ಸೋ ಮಚ್. ಶ್ರೀ ವೇದವ್ಯಾಸರು ಸಾಹಿತ್ಯ, ಹಾಗೆ ಶ್ರೀ ಮಂಜುನಾಥ ಸಿನಿಮಾ, ಹಂಸಲೇಖ ಅವರ ಸಾಹಿತ್ಯ. ಥ್ಯಾಂಕ್ ಯು ಶ್ರೇಯಸ್. ಒಂದು ಬ್ಯೂಟಿಫುಲ್ ಜುವೇಟ್ ಸಾಂಗ್ ನ ಹಾಡ್ಲಿಕ್ಕೆ ನಮ್ಮ ಮುದ್ದಾದ ಒಬ್ರು ಟೀಚರ್ ಇದ್ದಾರೆ, ಸ್ಕೂಲ್ ಟೀಚರ್. ನಿಮ್ಗೆಲ್ಲ ಫೇವ್ರೇಟ್ ಸಬ್ಜೆಕ್ಟ್ ಯಾವುದು? ಅಥವಾ ಹೇಟ್ ಮಾಡುವಂತ ಸಬ್ಜೆಕ್ಟ್ ಮಕ್ಕಳು ಹೇಳ್ಬಿಡ್ತಾರೆ, ಯಾಕೆ ಮ್ಯಾಥ್ಸ್ ಅಷ್ಟೊಂದು ಅಂತ. ಮ್ಯಾಥ್ಸ್ ಇದ್ರೇನೆ ಅಲ್ವಾ ಜೀವನ ಮಾಡಕ್ಕಾಗೋದು? ದುಡ್ಡು ಎಣ್ಸಕ್ ಮ್ಯಾಥ್ಸ್ ಬೇಕು ತಾನೆ. QR ಕೋಡ್ ಅಲ್ಲಿ ದುಡ್ಡು ಕಳ್ಸಕ್ಕೂ ಮ್ಯಾಥ್ಸ್ ಬೇಕು. ಓಕೆ, ಆ ಮ್ಯಾಥ್ಸ್ ಟೀಚರ್
ನಿನ್ನ ಮನಸ್ಸು ನಿನ್ನ ಮನಸ್ಸಿಗಾಗಿ ಸೋದೆ ನೂರಾರು ಮುಳ್ಳುಗಳ ನಡುವೆಯೂ ಇದೆ ನೂರಾರು ನೋವುಗಳ ನಡುವೆ ಒಲವಿದೆ ನಿನಗಾಗಿ ಹಿಡಿಯಲ್ಲಿ ಒಂದು ಹಾಡಿದೆ ಮಾತನಾಡದೆ ಕ್ಷಮಿಸುವ ಒಮ್ಮೆ ಕ್ಷಮಿಸುವ ಈ ತಾನೇ ನನ್ನ ಜೀವ ಎಂದು ಕಂಡ ಕನಸು ಅದು ನಿನ್ನ ಮನಸ್ಸು ನಿನ್ನ ಕನಸಿಗಾಗಿ ಸೋದೆ ಥ್ಯಾಂಕ್ ಯು ಓಕೆ ಸುದೀಪ್ ಬಿಗ್ ಬಾಸ್ ನಡೆಸ್ಕೊಟ್ಟಲ್ಲ ನಮ್ಮ ಸುದೀಪ್ ಫ್ಯಾನ್ಸ್ ಎಷ್ಟು ಜನ ಇದ್ದೀರಾ? ಸರಿಗಮ ಸ್ವಲ್ಪ ನಾಯ್ಸ್ ಬೇಕು ಇವಾಗ. ಬ್ಯೂಟಿಫುಲ್ ಸಾಂಗ್ ಬರಕ್ ಹೋಗ್ತಾ ಇದೆ. ಟ್ರೈನ್ ಮೇಲೆ ಆಡ್ಕೊಂತ ಹೋಗ್ತಾ ಇರ್ತಾರಲ್ವಾ, ಅಮೇಜಿಂಗ್ ಜೀವನದ ಒಂದು ಅರ್ಥವನ್ನ ತಿಳಿಸುವಂತ ಅದ್ಭುತವಾದ ಗೀತೆ. ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಡಿ ನನ್ನ ಮಾತು ಸುಳ್ಳಲ್ಲ ಓ ನನ್ನಡಿ ನನ್ನ ಮಾತು ಸುಳ್ಳಲ್ಲ ಏನಾಗಲಿ ಒಂದೇ ಸಾಗೋನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಓ ನನ್ನಡಿ ನನ್ನ ಮಾತು ಸುಳ್ಳಲ್ಲ ಓ ನನ್ನಡಿ ನನ್ನ ಮಾತು ಸುಳ್ಳಲ್ಲ ಬರ್ಬೇಕು ಚಪ್ಪಾಳೆ. ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಚಲಿಸುವ ಕಾಲವು ಕಲಿಸುವ ಪಾಠವ ಮರೆಯಬೇಡ ನೀ ತುಂಬಿಕೋ ಮನದಲ್ಲಿ ಎಂದಿಗೂ ನಾಳೆಗೂ ಮುಂದಿನ ಬಾಳನೆ ಗೆಲ್ಲುವಂತ ಸೂರ್ಯ ದಾರಿ ದೀಪ ನಿನಗೆ ಅನುಭವ ಎಂದಿಗೋ ನಾಳೆಗೋ ಮುಂದಿನ ಬಾಳನೆ ಗೆಲ್ಲುವಂತ ಸೂರ್ಯ ದಾರಿ ದೀಪ ನಿನಗೆ ಅನುಭವ ನಿನಗೆ ಅನುಭವ ಏನಾಗಲಿ ಮುಂದೆ ಸಾಗೋನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಏನಾಗಲಿ ಮುಂದೆ ಸಾಗುನಿ ಬಯಸಿದ್ದೆಲ್ಲ ಸಿಗದು ಬಾಳಲಿ ಬಯಸಿದ್ದೆಲ್ಲ ಸಿಗದು ಬಾಳಲಿ
ಮಣ್ಣಿನ ಗುಣವಿದೆ. ಸಾವಿನ ಸುಳಿಯಲಿ ಸಿಗಲಿ ಜೀವಗೆ ಜೀವ ನೀಡುವ ಹೃದಯವೇ ದೈವವು ಹರಸಿದ ಕೈಗಳು ನಮ್ಮನ್ನು ಬೆಳೆಸುವ ವಿನಯ ಬರಹವಾಗಿ ಮೌನದಲ್ಲಿ ನಮ್ಮನ್ನು ಕಾಯುತ್ತ ಪ್ರತಿಫಲ ಬಯಸದೆ ತೋರಿದ ಕರುಣೆಯು ಮೊದಲು ಮನುಷ್ಯನೆಂಬ ಸಾರ್ಥಕತೆಯ ನೆಮ್ಮದಿ ತರುವುದು ನೆಮ್ಮದಿ ತರುವುದು. ಏನಾಗಲಿ ಮುಂದೆ ಸಾಗೋನಿ ಪ್ರೀತಿಗಾಗಿ ಬದುಕು ಮಾಡಲಿ ಪ್ರೀತಿಗಾಗಿ ಬದುಕು ಮಾಡಲಿ. ಓ ನನ್ನಳಿ ಪ್ರೀತಿ ಎಂದು ಸುಳ್ಳಲ್ಲ, ಓ ನನ್ನಳಿ ಪ್ರೀತಿ ಎಂದು ಸುಳ್ಳಲ್ಲ. ಆಹಾ ಆಹಾ ಸೊ ಸಮೀರ್ ಅವರಿಗೆ ಬರ್ಲಿ ಚಪ್ಪಾಳೆ ಗೈಸ್. ಹಲೋ, ಮತ್ತೊಮ್ಮೆ ನಿಮ್ಗೆಲ್ರು ಧನ್ಯವಾದಗಳನ್ನ ಹೇಳ್ತಾ, ಆಕ್ಚುಲಿ ಒಂದ್ ಕಡೆ ಇದ್ರಲ್ಲಿ ನಂದೊಂದು ಸ್ವಾರ್ಥ ಇದೆ. ನನ್ನೊಂದು ಕನಸೇನು ಅಂದ್ರೆ ನಾನು ಕೂಡ ಒಂದು ಆಂಕರ್ ಆಗ್ಬೇಕು ಅಂತ. ಸೊ ನನಗೆ ನಾನೇ ವೇದಿಕೆ ಕ್ರಿಯೇಟ್ ಮಾಡ್ಕೊಂಡು ಇವತ್ತು ಆಂಕರ್ ಆಗಿ ನಿಂತಿದ್ದೀನಿ. ಸೂಪರ್, ಗುಡ್ ಅಚೀವ್ಮೆಂಟ್. ಅಂಟಮ್ಮ, ಇಲ್ಲಿ ಯಾರು ಹೀರೋಗಳು ಹುಟ್ಟಾಕಲ್ಲ, ನಮಗ್ ನಾವೇ ಹೀರೋ ಆಗ್ಬೇಕು. ಓಕೆ, ಸಮೀರ್ ಅವ್ರನ್ನ ನಿಮ್ಮ ಮಧ್ಯದಲ್ಲಿ ತಗೊಂಬಂದು ಹಾಡ್ಸೋದಕ್ಕೆ ನಾವು ಪಟ್ಟ ಹರಸಾಹಸ. ಪಾಪ ಅವ್ನು ಅಮೂಲ್ ಬೇಬಿ ಸಾರ್ ನಾನು ಆಡ್ಬಿಟ್ಟು ಹಂಗೆ ಹೊಂಟೋಗ್ತೀನಿ ಅಂತ ಅವ್ನು ಹೇಳ್ಕೊಂಬಂದು ಹೆಂಗೋ ನಿಮ್ಮ ಮಧ್ಯದಲ್ಲಿ ನಿಲ್ಸಿ ಹಾಡು ಹೇಳ್ಸಿದ್ವಿ. ಬಲ್ಲಿ ಅವ್ನಿಗೆ ಜೋರಾದ ಚಪ್ಪಾಳೆ. ಇವತ್ತು ನನ್ನ ಜೊತೆ ಆಂಕರಿಂಗ್ ಮಾಡ್ಬೇಕಂತ ಬಂದಿತ್ತು. ಅದಕ್ಕಿಂತ ಮುಂಚೆ ಇವಾಗ ಒಂದು ಸುದ್ದಿ ಏನು ಅಂದ್ರೆ, ನಿಮ್ ಜೊತೆ ಮಕ್ಕಳು ಬಂದಿದ್ದಾರೆ, ದಯವಿಟ್ಟು ಹುಷಾರಾಗಿರಿ. ಯಾಕಂದ್ರೆ ಕತ್ಲಾಗ್ತಾ ಆಗ್ತಾ ಈ ಕಡೆ ಎಲ್ಲ ನವಿಲು ಪ್ರಾಣಿಗಳೆಲ್ಲ ಬರುತ್ತೆ, ಹಾಗಾಗಿ ಬಿ ಕೇರ್ಫುಲ್. ಈಗ ಬಂದಿರೋ ಸುದ್ದಿಲಿ ಈ ಹುಡುಗಿ ಹೆಸರು ಪ್ರೇಕ್ಷಾ ಅಂತ, ಅವ್ರ ತಾಯಿ ಜೊತೆ ಬಂದಿತ್ತು, ಎಲ್ಲೋ ಕಾಣೆ ಆಗಿದೆ ಅಂತ ನ್ಯೂಸ್ ಬರ್ತಾ ಇದೆ. ಸೊ ಹಾಗಾಗಿ ನಿಮ್ಮ ಮಕ್ಕಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ. ಪ್ರೇಕ್ಷಾ ಎಲ್ಲಾದ್ರೂ ಇದ್ರೆ ದಯವಿಟ್ಟು ವೇದಿಕೆ ಹತ್ರ ಬನ್ನಿ. ನಿಮ್ಗೆ ಯಾರಾದ್ರೂ ಸಿಕ್ಕಿದ್ರೆ ದಯವಿಟ್ಟು ಅವಳನ್ನ ವೇದಿಕೆ ಹತ್ರ ಕರ್ಕೊಂಬನ್ನಿ. ಮೈಕ್ ಸೌಂಡ್ ಬರ್ತಿಲ್ಲ ಸರ್. ಓ ಇಲ್ಲಿ ಈ ಆಂಟಿ ತಿನ್ನೋಕೇನೋ ಕೊಡ್ತೀನಿ ಅಂದ್ರು, ಅದಕ್ಕೆ ಇಲ್ಲಿದ್ದೆ. ಓ ಮೈ ಗಾಡ್, ತಿನ್ನ ಕೊಡ್ತಾರೆ, ಎಲ್ಲಿ ಬೇಕಾದ್ರೂ ಸೇರ್ಕೊಂಡ್ಬಿಡ್ತಾಳೆ ಅವಳು. ಓಕೆ, ನೀನ್ ತಿನ್ಕೊಂಡು ಕೂತ್ಕೊಂಡಿರೋ, ಅಲ್ಲಿವರೆಗೂ ನಾವು ಒಂದು ಪ್ರೋಗ್ರಾಮ್ ನ ಶುರು ಮಾಡೋಣ. ಸೊ ನೆಕ್ಸ್ಟ್ ಪರ್ಫಾರ್ಮೆನ್ಸ್ ಜೊತೆ ನಮ್ಮ ಮುಂದೆ ಬರ್ತಾ ಇದ್ದಾಳೆ ಮೈಸೂರಿನ ಹುಡುಗಿ ಚಿನ್ಮಯಿ ಆಸ್ ಬಂದ ಮೇಘರಾಜ. ಇಂಥ ಬ್ಯೂಟಿಫುಲ್ ಆಗಿ ಇರೋ ಹುಡುಗಿ ಕರ್ನಲ್ಲಿ ಬರಲ್ವಾ ಮೇಘರಾಜ? ಬಟ್ ಇವತ್ತು ಬರೋದು ಬೇಡ.
ಸೂಪರ್ ಹೇಗಿತ್ತು ಪರ್ಫಾರ್ಮೆನ್ಸು? ಅಷ್ಟೇ ಜೋರಾಗಿ ಬರಲಿ. ಸೂಪರ್ ಆಗಿ ಆಡ್ದ ನಮ್ಮ ಚಿನ್ಮಯ್ ಅವರಿಗೆ ಧನ್ಯವಾದಗಳು. ಹೇಗಿತ್ತು ಎಕ್ಸ್ಪೀರಿಯನ್ಸ್? ತುಂಬಾ ಚೆನ್ನಾಗಿತ್ತು ಸರ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ನಮ್ಮ ಮುಂದೆ ಹಾಡೋದಕ್ಕೆ ಬರ್ತಾ ಇದ್ದಾರೆ ಸಮೀರ್ ಆಚಾರ್ಯ ಅಂಡ್ ಶಿವರಂಜಿನಿ ವಿತ್ ಅ ಡ್ಯೂಯೆಟ್ ಸೇಮ್ ಮೇಘರಾಜ ಕಂಟಿನ್ಯೂಸ್. ಗೆಸ್ ದ ಸಾಂಗ್ ವಿತ್ ದ ಮೇಘ. ಓ ನೆಕ್ಸ್ಟ್ ಲೈನ್ ಹೋಗಿ ಬಾ. ಆಮೇಲೆ ನಿಮ್ ಹಳೆ ಟ್ರೆಂಡ್ ಅಲ್ಲಿ ಯಾವ್ದಾದ್ರು ನೆನಪಿದ್ರೆ? ಯಾರು ಇನ್ನು ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಓ ಮೇಘವೇ ಓಡಿ ಬಾ ಈ ಬೋಲೆಯ ಅವಳಿಗೆ ನೀಡಿ ಬಾ. ಓಕೆ, ಸ್ಟೇಜ್ ಇಸ್ ಯೋರ್ಸ್.
ದಾನರಾಮರಿಗೆ ವಂದನೆ. Thank you. ಬಲ್ಲಿ ಜೋರಾದ ಚಪ್ಪಾಳೆ ನಮ್ಮ ಸಮೀರ್ ಅಣ್ಣಂಗೆ ಮತ್ತು ಶಿವರಂಜಿನಿ ಅಕ್ಕಗೆ. ಥ್ಯಾಂಕ್ ಯು. ಸರಿ, ಈಗ ನಾನು ಇರುವವರೆಗೂ ಆಡಿಯನ್ಸ್ಗೆ ಒಂದು ಚೈಲ್ಡ್ಹುಡ್ ಸೆಗ್ಮೆಂಟ್ ಮಾಡೋಣ. ನೀವೆಲ್ಲರೂ ಹೂ ಅಂದ್ರೆ ಮಾತ್ರ ನಾನು ನಿಮ್ಮ ಹತ್ರ ಬರ್ತೀನಿ, ತರಲೆ ಪ್ರಶ್ನೆ ಕೇಳ್ತೀನಿ, ನೀವು ತರಲೆಯಾಗಿ ಉತ್ತರ ಮಾತ್ರ ನಾನು ನಿಮ್ಗೆ ಗಿಫ್ಟ್ ಕೊಡ್ತೀನಿ. ಸೊ ನೀವೆಲ್ಲರೂ ಹೂ ಅಂದ್ರೆ ಮಾತ್ರ ಕೈನ ಮೇಲೆ ಎತ್ತಿ ಜೋರಾಗಿ ಸೌಂಡ್ ಮಾಡಿ. ಇನ್ನೂ ಜೋರಾಗಿ ಮಾಡಿ. ಇಷ್ಟೇ ನನ್ನ ಪವರು. ವಾವ್, ನಾನೀಗ ಬರ್ತಾ ಇದ್ದೀನಿ. ಆಂಟಿ ಬಂದೇರಿ. ಹೆಸರೇನು, ಎಲ್ಲಿಂದ ಬಂದಿದ್ದೀರಾ? ನನ್ನ ಹೆಸರು ವಾಣಿ ಅಂತ, ನಾ ದಾವಣಗೆರೆಯಿಂದ ಬಂದಿದ್ದೇನೆ. ಓ ವಾವ್. ಸರಿ, ನೀವು ಸ್ಕೂಲ್ಗೆ ಹೋಗ್ತಿದ್ರಾ ಚಿಕ್ಕವರಿದ್ದಾಗ? ಹೌದು, ಹೋಗ್ತಾ ಇದ್ವಿ. ಮತ್ತೆ ಈಗ ಹೋಗಲ್ವಾ? ಯಾಕೆ, ನಿಮ್ಗೆ ಅಂಕಲ್ ಬಿಡಲ್ವಾ ಹೋಗಕ್ಕೆ? ಈಗ ಟೀಚರ್ ಕರ್ಕೊಡಲ್ಲ ನಮ್ಮನ್ನ. ವಾವ್, ತುಂಬಾ ತರಲೆಯಾದ ಆನ್ಸರ್. ಸರಿ, ನಾನು ನಿಮ್ಮನ್ನು ಪ್ರಶ್ನೆ ಕೇಳ್ತೀನಿ, ಆನ್ಸರ್ ಮಾಡ್ತೀರಾ? ಹೇಳಿ. ಸರಿ, ನೀವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗುವಾಗ ತರಲೆ ಕೆಲಸಗಳೇನಾದ್ರೂ ಮಾಡಿದ್ರಾ? ನಮಗೂ ಹೇಳಿ ಸ್ವಲ್ಪ. ಏನು ಮಾಡಿಲ್ಲ, ನಾವು ಒಳ್ಳೆ ಸ್ಟೂಡೆಂಟ್ಸ್ ಆಗಿದ್ವಿ. ಅಯ್ಯೋ, ಸುಳ್ಳು ಹೇಳ್ಬೇಡಿ, ನಮಗ್ ಗೊತ್ತು. ಏನಿಲ್ಲ, ನಿಜ. ಇಲ್ಲ, ಸುಳ್ಳು ಹೇಳ್ಬೇಡಿ. ಏನು ಮಾಡಿಲ್ಲ. ಓ, ಹಂಗಾದ್ರೆ ನೀವು ತುಂಬಾ ಒಳ್ಳೆ ಆಂಟಿ. ನೀವು ನಮ್ಮ ಕ್ಯಾಟಗರಿನೇ ಅಲ್ಲ. ನಾನು ಬರ್ತೀನಿ ನಿಮ್ಮ ಹತ್ರ ವಾಪಸ್. ಆಯ್ತು. ಹಾಯ್, ನಿಮ್ಮ ಹೆಸರೇನು? ಓಕೆ. ಸರಿ, ನೀವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗಿದ್ರಾ? ಹೋಗಿದ್ದೀವಿ. ಮತ್ತೆ ಈಗ ಹೋಗಲ್ವಾ? ಇವಾಗ ಹೋಗಕ್ಕಾಗೈತೆ. ಸರಿ, ನಿಮ್ಮಲ್ಲಿ ಪ್ರಶ್ನೆ ಕೇಳ್ತೀನಿ, ಉತ್ತರ ಮಾಡ್ತೀರಾ? ಹೇಳು. ನೀವು ಚಿಕ್ಕವರಿದ್ದಾಗ ಸ್ಕೂಲ್ಗೆ ಹೋಗುವಾಗ ತರಲೆ ಕೆಲಸ ಮಾಡಿದ್ರಾ? ಇಲ್ಲಪ್ಪ, ಮಾಡಿಲ್ಲ. ಸುಳ್ಳು ಹೇಳ್ಬೇಡಿ ಆಂಟಿ. ಏ ಹೇಳಿ ಹೇಳಿ. ಮಾಡಿದ್ದೀವಿ. ಓ, ನೀವು ಆಂಟಿ ಅಲ್ಲ. ಬರ್ಲಿ ನಮ್ಮ ಆಂಟಿಗೆ ಜೋರಾದ ಚಪ್ಪಾಳೆ. ಆಂಟಿ, ನಾನು ಕೊಡ್ತೀನಿ. ನಂದೂರ್ ಬರ್ತಾ ಇದ್ದಾರೆ ಫ್ರಮ್ ದಾವಣಗೆರೆ. ಮತ್ತೆ ಮೇಘನೆ, ಇದೊಂದು ಆಟ್ರಿಕ್ ಮೇಘ ಆಗೋಗ್ಲಿ. ಈಗ ಗೆಸ್ ಮಾಡ್ತೀರಾ? ಎಲ್ಲೋ ಕಾಪಿ ಆಗಿಬಿಟ್ಟಿದೆ, ಫೇಕ್ ಕ್ವಶನ್ ಪೇಪರ್ ಲೀಕ್ ಆಗಿದೆ ಅಂತ ಆಯ್ತು. ಓಕೆ, ಯುವರ್ ಗೆಸ್ ಇಸ್ ರೈಟ್. ನೆಕ್ಸ್ಟ್ ಸಾಂಗ್ ಇಸ್ ಮೇಘ ಬಂತು ಮೇಘ.